ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಈ 26 ಜನವರಿ 26, 2011ರಲ್ಲಿ ಆಯೋಗ ರಚನೆ ಮಾಡಿರುವಂಥ ಚುನಾವಣೆ ಆಯೋಗ ರಚನೆ ಮಾಡಿದೆ 2011ರಲ್ಲಿ. ಏನಂತ ಅರಿವು ಮೂಡಿಸೋದು, ಯಾವುದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ, ನಮ್ಮ ಜನರಿಗೆ ಒಂದು ಈಗಿನ ಪೀಳಿಗೆಗೆ ಅರಿವು ಮೂಡಿಸ್ಬೇಕು ಅಂತ ಒಂದು ವೋಟರ್ಸ್ ಡೇಯನ್ನು ಆಚರಿಸಬೇಕು ಅಂತ ಎಲ್ಲರೂ ಇಲ್ಲಿ ಸೇರಿದ್ದಾರೆ. ನಾನಿಲ್ಲಿ ಇದು ಭರತ್ ಸರ್ಗಾದಂಥ ತಹಸೀಲ್ದಾರು ಮತ್ತು ತಾಲೂಕಿನ ದಂಡಾಧಿಕಾರಿಗಳಿಗೆ ಮಾನ್ಯವಾದಂಥ ಅವ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸಿ, ಮತ್ತು ನಮ್ಮ ನ್ಯಾಯಾಲಯದ ಜ್ಯೋತಿ ಬಾಸ್ಸಾರರು ಕೂಡ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅವ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇಲ್ಲಿ ಗಣ್ಯ ವ್ಯಕ್ತಿಗಳು ಆಗಮಿಸಿರುವಂಥ ಇವರಿಗೆಲ್ಲ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸಿ ನನ್ನ ಭಾಷಣವನ್ನು ಮುಂದುವರಿಸ್ತೀನಿ. ವೋಟರ್ಸ್ ಡೇ ಅಂದಾಗ ಎಲ್ಲರಿಗೂ ಅರಿವು ಮೂಡಿಸೋದೇ ನಮ್ಮ ಪ್ರಧಾನ ಉದ್ದೇಶವಾಗಿದೆ. ಅದಕ್ಕೆ ವಿಶೇಷವಾದಂಥ ಈ ದಿನವನ್ನು ನಾವು ಆಚರಿಸೋದಕ್ಕೆ 2011ರಲ್ಲಿ ಪ್ರಾರಂಭ ಮಾಡಿದ್ರು. ಏನಂತ ಚುನಾವಣೆ ಆಯೋಗ ಒಂದು ಪ್ರಾರಂಭ ಮಾಡಿತು. ಏನಂತ ಇವತ್ತು ಎಲ್ಲರಿಗೂ ಅರಿವು ಮೂಡಿಸ್ಬೇಕು. ಯಾರಿಗೆ? ಈಗಿನ ಪೀಳಿಗೆಗೆ, ಈಗಿನ 18 ವರ್ಷ ತುಂಬಿದಂಥವ್ರಿಗೆ ತಿಳಿಸ್ಬೇಕಾದಂಥದ್ದು ಏನು, ವೋಟು ಅವ್ರ ಮತವನ್ನು ಅವ್ರು ಯಾವ ರೀತಿ ಚಲಾಯಿಸಬೇಕು, ಅವ್ರು ಯಾವ ರೀತಿ ಒಂದು ಫಾರಂ ಕೊಟ್ಟು ಅದರಲ್ಲೇ ಅವರನ್ನು ನೋಂದಾವಣೆ ಮಾಡಿ ಮತದಲ್ಲಿ ಅವ್ರು ಯಾವ ರೀತಿ ತರಬೇಕು, ಭಾರತದ ಪ್ರಜೆ ಆದಂಥ ಎಲ್ಲ ಜನರಿಗೂ ಕೂಡ ಇದು ಅರಿವು ಮೂಡಿಸುವಂಥದ್ದಕ್ಕಾಗಿ, ಹಕ್ಕು ಮತ್ತು ಹಕ್ಕನ್ನು ತಿಳಿಸಿಕೊಡಿಸೋದಕ್ಕಾಗಿ ಈ ವಿಶೇಷ ದಿನವನ್ನು ಆಚರಣೆ ಮಾಡೋದಕ್ಕಾಗಿ ಈ ಜನವರಿ 26, 2011ರಲ್ಲಿ ಪ್ರಧಾನವಾಗಿ ಆರಂಭವಾಯಿತು. ಏನಂತ, ಇವತ್ತು ಎಲ್ಲ ಪ್ರಜೆಗಳಿಗೂ, ನಮ್ಮ ಭಾರತದ ಪ್ರಜೆಗಳಿಗೂ ಈ ಹಕ್ಕಿದೆ. ಜಾತಿ ಮತ ಲಿಂಗ ಭೇದ ಯಾವುದೂ ಇಲ್ಲ. ನಪುಂಸಕನಿಗೂ ಇದೆ, ಪುಲ್ಲಿಂಗ ಸ್ತ್ರೀಲಿಂಗ ಎಲ್ಲರಿಗೂ ಇದೆ. ಮತದ ಚಲಾವಣೆಯನ್ನು ಇವಾಗ ತಂದಿದ್ದಾರೆ. ಎಲ್ಲರೂ ಅಷ್ಟೇ, ಅದರಲ್ಲಿ ಜಾತಿ ಭೇದ ನೋಡೋ ಅಷ್ಟಿಲ್ಲ. ಇವ್ರು ಹಾಕ್ಬೇಕು ಮತ, ಇವ್ರು ಹಾಕ್ಬಾರ್ದು ಮತ, ಅವ್ರು ಇರೋರು ಇವ್ರು ಇಲ್ದಿರ ಇರೋರು ಅಂತಿಲ್ಲ. ಎಲ್ಲರಿಗೂ ಮತದ ಹಕ್ಕು ಇದೆ ಅನ್ನೋದನ್ನು ಇದು ಜಾರಿ ತರಬೇಕು ಅನ್ನೋ ಉದ್ದೇಶದಿಂದಲೇ 2011ರಲ್ಲಿ ಚುನಾವಣೆ ಆಯೋಗ ಪ್ರಧಾನವಾಗಿ ಇದನ್ನು ಪ್ರಾರಂಭಿಸಿದೆ. ಮುಖ್ಯ ಉದ್ದೇಶ ಏನು ಅಂದರೆ, ಇವಾಗ ನೆಕ್ಸ್ಟ್ ಕೌನ್ಸಿಲರ್ ಎಲೆಕ್ಷನ್ ಬರುತ್ತೆ, MLA ಎಲೆಕ್ಷನ್ ಬರುತ್ತೆ, ಎಲ್ಲ ಎಲೆಕ್ಷನ್ಗಳು ಬರುತ್ತೆ. ಆದರೆ ನಾವು ಇಷ್ಟೆಲ್ಲ ಹೇಳ್ತೀವಿ, ಯಾರೋ 500 ರೂಪಾಯಿ ಕೊಡ್ತಾರೆ ಅಂದರೆ ಆ ಕಡೆ ವೋಟ್ ಹಾಕಿರೋರು ಇದ್ದಾರೆ, ಈ ಕಡೆ ಇನ್ನೂ ಜಾಸ್ತಿ ಕೊಡ್ತಾರೆ ಅಂದರೆ ಈ ಕಡೆ ಹಾಕಿರೋರು ಇದ್ದಾರೆ. ಉತ್ತಮವಾದಂಥ ನಾಯಕನನ್ನು ನಾವು ಆಯ್ಕೆ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಹಣಕ್ಕಾಗಿ. ನೆಕ್ಸ್ಟ್ ನಾವು ಹೋಗ್ಬಿಟ್ಟು ಆ ನಾಯಕನನ್ನು ಕೇಳಬೇಕು ಅಂದಾಗ ಕೂಡ ಅವ್ರು ಹೇಳ್ತಾರೆ, ನೀನು ಸುಮ್ಮನೆ ಏನು ವೋಟ್ ಹಾಕ್ಲಿಲ್ಲ, ನನಗೆ ಹಣ ತಗೊಂಡು ಹಾಕಿರೋದು, ನೀನು ಇಷ್ಟು ಮಾತಾಡೋದಕ್ಕೆ ನಿನ್ಗೆ ರೈಟ್ಸೇ ಇಲ್ಲ ಅಂತಾರೆ. ಅದಕ್ಕೆ ನಾವು ಏನು ಮಾಡಬೇಕು, ಯಾರೇ ಹತ್ರ ಆಗಲಿ ಅವಾಗ ಬರುತ್ತೆ 500 ರೂಪಾಯಿ ಬರುತ್ತೆ, 1000 ರೂಪಾಯಿ ಬರುತ್ತೆ, ಇನ್ನು ಮಾರನೇ ದಿವಸ ಅದು ಖಾಲಿ ಆಗ್ಬಿಡುತ್ತೆ, ಯಾವುದೋ ಒಂದಕ್ಕೆ ಆಗ್ಬಿಡುತ್ತೆ. ನಾವು ನ್ಯಾಯಬದ್ಧವಾಗಿ ನಮ್ಮ ಮತವನ್ನು ಚಲಾಯಿಸಿದಾಗ ನಾವು ಮಾತಾಡೋದಕ್ಕೆ ರೈಟ್ಸ್ ಇರುತ್ತೆ. ಮತ್ತು ನಾವು ಕೂಡ ಅಲ್ಲೇ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡ್ಬೋದು, ನಮಗೂ ಎಲ್ಲ ರೈಟ್ಸ್ ಇದೆ. ಯಾವತ್ತೂ 18 ವರ್ಷ ಮೇಲ್ಪಟ್ಟಂಥವರು ಮತದಲ್ಲಿ ಆ ಫಾರಂ ಕೊಟ್ಟಾಗ ಅದರಲ್ಲಿ ನೋಂದಾವಣೆ ಮಾಡಿ, ಅದರಲ್ಲಿ ನಮ್ಮ ಹೆಸರನ್ನು ನೋಂದಾವಣೆ ಮಾಡಿ ಮತದ ಅಧಿಕಾರವನ್ನು ನಾವು ಪಡೆದಿದ್ದೀವಿ ಅಂದರೆ ನಾವು ಮುಖಂಡರಾಗಿ ಕೂಡ ನಾವು ಕಂಟೆಸ್ಟ್ ಮಾಡೋದಕ್ಕೆ ನಮ್ಗೆ ಅಧಿಕಾರ ಇರುತ್ತೆ. ಎಲ್ಲೇ ಹೋಗಲಿ ಎಲ್ಲೇ ಬರಲಿ ನಾವು ಮಾತಾಡುವಂಥದ್ದು ನಮ್ಮ ಭಾರತೀಯ ಪ್ರಜೆಯಾಗಿ. ಮೊದಲಲ್ಲಿ ಇವಾಗ ಆಧಾರ್ ಕಾರ್ಡ್ ಬಂದಿದೆ, ಅವಾಗ ಆಧಾರ್ ಕಾರ್ಡ್ ಇಲ್ಲ. ಯಾವುದಾದ್ರೂ ಅಡ್ರೆಸ್ ಕೇಳಬೇಕು ಅಂದಾಗ ನೀವು ವೋಟ್ ID ಎಲ್ಲಿದೆ, ಯಾವ ತಾಲೂಕಿಗೆ ಸೇರುತ್ತೆ, ಯಾವ ಡಿಸ್ಟಿಕ್ಕಿಗೆ ಸೇರುತ್ತೆ ಅಂತ ಅದ್ರ ಮುಖಾಂತರ ಅವ್ರನ್ನ ಪರಿಚಯ ಮಾಡಿಕೊಡ್ತಾ ಇದ್ರು. ಇವಾಗ ಆಧಾರ್ ಕಾರ್ಡ್ ಅಂತ ಬಂದಿದೆ, ಆಧಾರ್ ಕಾರ್ಡ್ ಮುಖಾಂತರ ಮಾಡ್ತಾರೆ. ಆದರೆ ವೋಟರ್ IDಯಿಂದ ಅವರ ಎಲ್ಲ ಜನ್ಮದ ರಹಸ್ಯವನ್ನು ಕೂಡ ನಾವು ಕಂಡುಹಿಡಿಯಬಹುದಾಗಿದೆ. ಅದರಿಂದ ಮತ ಚಲಾವಣೆಯನ್ನು, ನಮ್ಮ ಹಕ್ಕನ್ನು
ನಾವೆಲ್ಲರೂ ಕೂಡ ಎಲ್ಲ ರೀತಿಯಲ್ಲಿ ಕೂಡ ನ್ಯಾಯಬದ್ಧವಾಗಿ ಮಾಡಿದಾಗ ಒಳ್ಳೆ ಪ್ರಜೆಯನ್ನ ಒಳ್ಳೆ ನಾಯಕರನ್ನ ಆಯ್ಕೆ ಮಾಡೋದಕ್ಕೆ ನಾವು ಸಾಧ್ಯವಾಗುತ್ತೆ. ಇವಾಗ ನಮ್ಮ ಸಾರ್ ಹೇಳಿದ್ರು, RJP ಸರ್, ಒಂದೇ ಒಂದು ಓಟಲ್ಲಿ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಹೋಯ್ತು, ಒಂದೇ ಓಟು. ಅದರಲ್ಲಿ ಎಷ್ಟು ಕಾಂಪಿಟೇಷನ್, ಸಂಜೆ ಅದು ಓಟು ಇದು ಕೌಂಟಿಂಗ್ ನಡೀತಿದೆ, ಇಬ್ಬರಿಗೂ ಟೆನ್ಷನ್, ಇಬ್ಬರು ಪ್ರೆಸಿಡೆಂಟ್ಗಳಿಗೂ ಯಾರು ಆಗ್ತಾರೆ ಯಾರು ಹೋಗ್ತಾರೆ. ಒಂದೇ ಓಟಲ್ಲಿ ಹೋದಾಗ ಒಂದು ಓಟಿಗೆ ಎಷ್ಟು ಪ್ರಾಮುಖ್ಯತೆ ಇದು ಅನ್ನೋದನ್ನ ನೀವೇ ತಿಳ್ಕೋಬೇಕು. ಯಾಕಂದ್ರೆ ಯಾವತ್ತೂ ನಮ್ಮ ಆಯ್ಕೆ ಇವಾಗಿನ ಪೀಳಿಗೆಗೆ ಹೇಳ್ಬೇಕಾಗಿರೋದು ನಾವಿಷ್ಟೇ, ನಿಮ್ಮ ಹಕ್ಕು, ನಿಮ್ಮ ಮತ ಚಲಾವಣೆ. ನೀವು ಆಮಿಷ ಆಗಬೇಡ್ರಿ, ಇವರು ಹಣ ಕೊಡ್ತಾರೆ ಅನ್ನೋದಕ್ಕೆ ದೊಡ್ಡವ್ರು ಹೇಳಿದ್ರು ಇನ್ನೊಬ್ರು ಹೇಳಿದ್ರು ಅದಕ್ಕೆ ಯಾವತ್ತೂ ತಲೆ ಬಾಗಬೇಡ್ರಿ. ನಿಮ್ಮ ಸ್ವಂತ ಬುದ್ಧಿ ಇರಲಿ, ನಿಮ್ಮ ಸ್ವಂತ ನ್ಯಾಯವಾದಂಥ ಹಕ್ಕನ್ನು ಚಲಾಯಿಸಿ ನಿಮ್ಮ ಚಲಾವಣೆಯಿಂದ ಒಳ್ಳೆಯ ಉತ್ತಮ ನಾಯಕನನ್ನು ನಾಯಕನನ್ನು ನಾವು ಆಯ್ಕೆ ಮಾಡಿದಾಗ ಅವನ್ನ ನಾವು ಪ್ರಶ್ನಿಸುವಂತ ಹಕ್ಕಿರುತ್ತೆ. ಅವನಲ್ಲಿ ಯಾವುದೇ ನಾವು ದುಡ್ಡು ಹಣ ಕಾಸು ಯಾವುದೇನ್ನು ಕೂಡ ನಾವು ಕೇಳೋದಕ್ಕೆ ಇರೋದಿಲ್ಲ, ಕೇಳಬಾರ್ದು. ಇನ್ನೊಂದ್ಸಲಿ ನಾವು ಕೇಳ್ಬೋದು, ಇದ್ರಲ್ಲಿ ನನ್ನ ಹೆಸರು ಬಂದಿಲ್ಲ, ಇದ್ರಲ್ಲಿ ನಮ್ಮ ತಾಯಿ ಅವ್ರದ್ದು ಪ್ರಾಪರ್ಟಿಯಲ್ಲಿ ಈ ಥರ ಹೆಚ್ಚು ಕಡಿಮೆ ಇದೆ ಅಂತ ಆ ಮುಖಂಡ ನಾನು ಕೇಳಿದಾಗ ನಮ್ಗೆ ಅನುಕೂಲ ಮಾಡಿಕೊಡುವಂಥ ಕರ್ತವ್ಯ ಅವನಲ್ಲಿ ಇರುತ್ತದೆ. ಅವ್ನು ಯಾವ ರೀತಿ ಮಾಡಿಕೊಡ್ಬೇಕು ಅನ್ನೋದನ್ನ ಸೌಲಭ್ಯಗಳನ್ನು ನಾವು ತಿಳಿಸ್ಕೊಡ್ತಾನೆ. ನೋಡಿ, ಅಂತ ಹತ್ರಕ್ಕೆ ಹೋಗಿ ತಾಲೂಕು ಆಫೀಸಲ್ಲಿ ಹೋಗಿ ಇದನ್ನು ವಿಚಾರಿಸಿ ಅಲ್ಲೋಗಿ ವಿಚಾರಿಸಿ ಅಂತ ಹೇಳೋದಕ್ಕೂ ಕೂಡ ಅವನಿಗೆ ಸಮಯ ಸಂದರ್ಭ ಕೊಟ್ಟಂಗೂ ಆಗುತ್ತೆ. ನಮ್ಮ ಮೀಟಾಗಂದ ಅವರೇ ಹೇಳ್ತಾರೆ, ಇಲ್ಲೇ ಇವರು ಹಣದ ಆಸೆ ಇಲ್ದಿರ ಓಟ್ ಹಾಕಿರುವಂಥ ವ್ಯಕ್ತಿಗಳು ಅಂತ. ಅದಕ್ಕೆ ಒಳ್ಳೆ ನಾವು ಸಮಾಜವನ್ನು ರಚನೆ ಮಾಡಬೇಕು ಅಂದಾಗ ನಮ್ಮ ಓಟನ್ನು ನಮ್ಮ ಮತವನ್ನು ಸರಿಯಾದಂಥ ವ್ಯಕ್ತಿಗೆ ಹಾಕೋದು ನಮ್ಮ ಕರ್ತವ್ಯ ಮತ್ತು ನಮ್ಮ ಬಾಧ್ಯತೆ. ನಮ್ಮ ಎಲ್ಲ ರೀತಿಯಲ್ಲಿ ಕೂಡ ನಮ್ಮ ಸೌಲಭ್ಯಗಳನ್ನು ಒದಗಿಸಿ ಅಂತ ಕೇಳೋದಕ್ಕೂ ಕೂಡ ನಮಗೆ ಸಮಾನವಾದಂಥ ಹಕ್ಕನ್ನು ಕೇಳ್ಬೋದು ಅಂತ ನಾನು ಈ 2 ಮಾತುಗಳನ್ನು ಮಾತಾಡಿ ನನ್ನ ಭಾಷಣ. ನಾವೇನು ನ್ಯಾಷನಲ್ ವೋಟರ್ಸ್ ಡೇ 16ನೇ ನ್ಯಾಷನಲ್ ವೋಟರ್ಸ್ ಡೇ ಅಂಗವಾಗಿ ಇಲ್ಲೆಲ್ಲ ಸೇರಿದ್ವಿ. ಸೊ ಏನಕ್ಕೆ 16th ಏನಕ್ಕೆ ನ್ಯಾಷನಲ್ ವೋಟರ್ಸ್ ಡೇ ಮಾಡ್ತೀವಿ ಅನ್ನೋದು ಫಸ್ಟ್ ಪ್ರಶ್ನೆ. ಇದೇ ದಿವಸ ಏನಕ್ಕೆ ಸೆಲೆಕ್ಟ್ ಮಾಡೋದು ಎರಡನೇ ಪ್ರಶ್ನೆ. ಮೊದಲನೇದಾಗಿ ಜನವರಿ 25, 2026 ಈ ದಿನ ನಾವೇನಕ್ಕೆ ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ರಾಷ್ಟ್ರೀಯ ಚುನಾವಣಾ ಆಯೋಗ ಏನಿದೆ ಅದು ಸ್ಥಾಪನೆ ಆಗಿದ್ದು 1950 ಜನವರಿ 25ನೇ ತಾರೀಕು. ಅದನ್ನು ಕಮಮರೇಟ್ ಮಾಡೋದಕ್ಕೆ ಅದೇ ದಿನ ಚೂಸ್ ಮಾಡಿ. ಏನಕ್ಕೆ ಇದನ್ನು ನಾವು ಆಚರಿಸಬೇಕು, ನ್ಯಾಷನಲ್ ವೋಟರ್ಸ್ ಡೇ ಏನಕ್ಕೆ ಬೇಕು ಅಂದರೆ, ಮುಖ್ಯ ಉದ್ದೇಶ ಏನಂದರೆ ಅವೇರ್ನೆಸ್ ಕ್ರಿಯೇಷನ್. ಸೊ ಭಾಳಷ್ಟು ಜನ ಯೂತ್ ವೋಟರ್ಸ್ ಇದ್ದೀರಿ, ಫ್ರೆಶ್ ವೋಟರ್ಸ್, ಫಸ್ಟ್ ಟೈಮ್ ವೋಟರ್ಸ್ ಬಂದಿದ್ದೀರಿ. ಎಷ್ಟು ಜನ ಇದ್ದೀರಿ? ಒಂದು 5-6 ಜನ ಇದ್ದೀರಿ. ಸೊ 18 ವರ್ಷ ತುಂಬಿಸಿದ್ದೀರಿ. ಸೊ ಮುಂದೆ ಬರೋ ಚುನಾವಣೆಯಲ್ಲಿ ನೀವೆಲ್ಲ ವೋಟ್ ಹಾಕೋಕ್ಕೆ ನಿಮ್ಗೆ ರೈಟ್ ಬಂದಿದೆ. ಸೊ ನಿಮ್ಮದು ರಿಜಿಸ್ಟ್ರೇಷನ್ನ ಇಂಪ್ರೂವ್ ಮಾಡೋದು ನಮ್ಮ ಉದ್ದೇಶ. ಈ ವೋಟರ್ಸ್ ಡೇ ಮುಖಾಂತರ ನಾವು ಏನು ಹೇಳೋದಂದರೆ, ಯಾರು ಇನ್ನೂ ನೀವು ಎಲೆಕ್ಟ್ರಲ್ ರೋಲಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂದರೆ ನೀವೆಲ್ಲ ರಿಜಿಸ್ಟ್ರೇಷನ್ ಮಾಡಬೇಕು. ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ, ನಿಮ್ಮ ಸಹಪಾಠಿಗಳಿಗೆಲ್ಲ ಅವರೆಲ್ಲ ತಿಳಿಸ್ಕೊಡಿ, ವೋಟರ್ ರಿಜಿಸ್ಟರ್ ಮಾಡಿ. ವೋಟ್ ಹಾಕೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಿಮಗೆ ಅರಿವು ಮೂಡಿಸೋದಕ್ಕೋಸ್ಕರ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು. ಸೊ ಯು ಆರ್ ಅಟ್ ದ ಹಾರ್ಟ್ ಆಫ್ ದಿಸ್ ಎಂಟೈರ್ ಪ್ರೋಗ್ರಾಮ್. ಅದಕ್ಕೆ ಈ ವರ್ಷದ ಟ್ಯಾಗ್ಲೈನ್ ಏನಿದೆ ಅಂದರೆ, ಸಿಟಿಸನ್ ಅಟ್ ದ ಹಾರ್ಟ್ ಆಫ್ ಇಂಡಿಯನ್ ಡೆಮೋಕ್ರಸಿ. ಇವೆಲ್ಲ ತಿಳಿದಂಗೆ ಇಂಡಿಯಾ ಇಸ್ ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮೋಕ್ರಸಿ. Indian democracy, foundation of Indian democracy lies on purity of elections. Purity of elections lies on purity of voter list. So voter list pure ಆಗಿದ್ದರೆ elections free and fair ಆಗಿರ್ತವೆ. elections free and fair ಆಗಿದ್ದರೆ ನಮ್ಮ ಡೆಮೋಕ್ರಸಿ ಸದೃಢವಾಗಿರುತ್ತೆ. ಸೊ ಹೇಗೆ ಪ್ಯೂರಿಟಿ ಆಫ್ ಎಲೆಕ್ಟ್ರಲ್ ರೋಲ್ಸ್ ಹೇಗೆ ಮೇಂಟೈನ್ ಮಾಡೋದು? ಸಿಸ್ಟಮ್ಯಾಟಿಕ್ ಇಂಟೆನ್ಸಿವ್ ರಿವಿಷನ್ ಅಂತ ನಡೀತಾ ಇದ್ದಾರೆ. ಸರ್ ಇವಾಗ ಏನು ಪ್ರೋಸೆಸ್ ನಡೀತಾ ಇದೆಲ್ಲ, ಸಾಕಷ್ಟು ಜನ PLOs ಬಂದಿದ್ದೀವಿ, PLO ಸೂಪರ್ವೈಸರ್ಸು ಬಂದಿದ್ದಾರೆ, ಜನ ಇದ್ದಾರೆ. ಅವ್ರಿಗೆ ಗೊತ್ತು ಸಿಸ್ಟಮ್ಯಾಟಿಕ್ ಇಂಟೆನ್ಸಿವ್ ರಿವಿಷನ್ ಏನಕ್ಕೆ ಮಾಡೋದು. ನಾವು ಎಲೆಕ್ಟ್ರಲ್ ರೋಲಲ್ಲಿ ಸತ್ತೋಗಿರೋರು ಇರ್ಬೋದು, ಶಿಫ್ಟ್ ಆಗಿರೋ, ಆಕ್ಸಿಡೆಂಟ್ ಡೆಡ್, ಬೇರೆ ಕಡೆ ಇರೋರು, ಹೇಳ್ದಂಗೆ ಯಾರೋ ಸತ್ತೋಗಿರೋರೆಲ್ಲ ಬಂದು ಓಟ್ ಹಾಕಿದ್ರು, ಆ ಥರದ್ದೆಲ್ಲ ಇತ್ತು ಒಂದು ಕಾಲದಲ್ಲಿ. ಅದಕ್ಕೆ ಯಾವುದೇ ರೀತಿ ಅವಕಾಶ ಕೊಡದಲ್ಲೇ ಯಾರು ಬದುಕಿದ್ದಾರೆ, ಯಾರಲ್ಲಿ ವಾಸ ಇದ್ದಾರೆ, ನೈಜ ರೆಸಿಡೆಂಟ್ಸು, ಅವ್ರು ಬಂದು ಅವ್ರ ಮತ ಚಲಾಯಿಸಬೇಕು ಅವರವರ ನಿಗದಿತ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ. ಸೊ ಇದು ಒನ್ ಆಫ್ ದ ಮೇನ್ ಇಂಟೆನ್ಷನ್ಸ್ ಆಫ್ ರಿವೈಸಿಂಗ್ electoral rules. That's why it's part of systematic intensive revision of electoral rules. ಇದೆಲ್ಲ ಮೇಡಮ್ ಅವರು ಹೇಳಿದ್ರು. ಸೊ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್, ಸೊ 61st ಅಮೆಂಡ್ಮೆಂಟ್ ಆ್ಯಕ್ಟ್ 1988 ಅದರಲ್ಲಿ ವೋಟಿಂಗ್ ಏಜ್ನ ರಿಡ್ಯೂಸ್ ಮಾಡಿದ್ರು. ಮುಂಚೆ 21 ವರ್ಷ ಇದ್ದಿದ್ದು 18 ವರ್ಷಕ್ಕೆ ಇಳಿಸಿದ್ರು. ಮುಖ್ಯ ಕಾರಣ ಏನಂದರೆ, ಇಂಡಿಯಾ ಇಸ್ ನಾಟ್ ದ ಸ್ಟೇಜ್ ಆಫ್ ಡೆಮೋಕ್ರಟಿಕ್ ಡಿವಿಡೆಂಡ್. ಡೆಮೋಕ್ರಟಿಕ್ ಡಿವಿಡೆಂಡ್ ಅಂದರೆ ಏನು? ನಮ್ಮಲ್ಲಿ ಯೂತ್ ಪಾಪ್ಯುಲೇಷನ್ ತುಂಬ ಇದೆ. Majority of our Indian population is comprised of youth, working age population. ಚೈನಾ, ಭಾಳ ಜನ ಯುರೋಪಿಯನ್ ಕಂಟ್ರೀಸಲ್ಲಿ ನೋಡೋದಾದರೆ ಭಾಳ ಜನ ವಯಸ್ಸಾಗಿರೋರು ಜಾಸ್ತಿ ಇದ್ದಾರೆ. ಅಲ್ಲಿ ದುಡಿಯೋದ್ರಿಂದ ಡಿಪೆಂಡೆನ್ಸ್ ರೇಟ್ ಜಾಸ್ತಿ ಇದೆ. ಸೊ ಕಮ್ಮಿ ಜನ ದುಡಿತಾರೆ, ಜಾಸ್ತಿ ಜನ ಡಿಪೆಂಡೆನ್ಸ್ ಇದೆ. ಬಟ್ ನಮ್ಮಲ್ಲಿ ಉಲ್ಟಾ, ಜಾಸ್ತಿ ಜನ ದುಡಿಯೋರು, ವರ್ಕಿಂಗ್ ಹ್ಯಾಂಡ್ಸ್ ಜಾಸ್ತಿ ಇದೆ. ಸೊ ಇವರೆಲ್ಲ ನಮ್ಮ ಹಿರಿಯರನ್ನು ನೋಡ್ಕೋತಾರೆ, ಪ್ಲಸ್ ಯಂಗ್ಸ್ಟರ್ಸ್
ಇನ್ನು ವರ್ಕಿಂಗ್ ಏಜ್ ಇಲ್ಲದಿರೋರು ನೋಡ್ಕೊತಾರೆ. ಸೊ ನಿಮ್ಮ ಮೇಲೆ ಭಾಳಷ್ಟು ತುಂಬ ಜವಾಬ್ದಾರಿ ಇದೆ. ಇಷ್ಟೆಲ್ಲ ಇದ್ದಾಗ, ಇಷ್ಟು ಯೂತ್ಫುಲ್ ಇದ್ದಾಗ ನಮ್ಮ ದೇಶ ಯಾವ ಡೈರೆಕ್ಷನ್ ಹೋಗ್ಬೇಕನ್ನೋದು ನಿಮ್ಮ ಕೈಲಿದೆ. ಯು ಆರ್ ನಾಟ್ ಜಸ್ಟ್ ದ ಲೀಡರ್ಸ್ ಆಫ್ ಟುಮಾರೋ, ಯು ಆರ್ ಆಲ್ಸೋ ದ ಡಿಸಿಷನ್ ಮೇಕರ್ಸ್ ಆಫ್ ಟುಡೇ. ನಿಮ್ಮ ಒಂದು ಮತದಿಂದ ಒಂದು ದೇಶದ ದಿಕ್ಕನ್ನೇ ಬದಲಾಯಿಸ್ಬೋದು, ಅಷ್ಟು ಪವರ್ ಇದೆ. ನೀವೇನೆಲ್ಲ ಇನ್ಸ್ಟಾಗ್ರಾಮ್ ರೀಲ್ಸು ಓಟ್ ಅಲ್ಲಿ ಹಾಕ್ತಾರೆ ಭಾಳಷ್ಟು, ನಾನೇನು ನಂದು ಒಪಿನಿಯನ್ ಕೊಟ್ಬಿಡಿ ಮುಗಿತಪ್ಪ ನನ್ನ ಕತೆ ಅಂದರೆ ಜಸ್ಟ್ ಆ ಟೈಮಲ್ಲಿ ನಿಮಗೆ ಲೈಕ್ ಸಿಗ್ಬೋದು, ಇದು ಸಿಗ್ಬೋದು ಅಷ್ಟೇ ರೀಲ್ಸಲ್ಲಿ. ಬಟ್ ನೀವು ಯಾವ ಬ್ಯಾಲೆಟ್ ಪೇಪರ್ ಹೋಗಿ ನೀವು ಓಟ್ ಹಾಕ್ತೀರಿ, EVMs ಯಾವಾಗ ರಿಯಲ್ ಡಿಸಿಷನ್ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು. ಸೊ ಯು ಶುಡ್ ಬಿ ಇನ್ಫಾರ್ಮ್. ನೀವು ಒಂದು ಒಳ್ಳೆ ಮತ ಆಗಬೇಕಂದ್ರೆ ಇನ್ಫಾರ್ಮ್ ಡಿಸಿಷನ್ಸ್ ಆಗಬೇಕು. ಯಾವುದೇ ಇಮೋಷ್ನಲ್ ಕಟ್ಪಾಡುಗಳು ಒಳಗಾಗಬಾರ್ದು, ಸೆಂಟಿಮೆಂಟ್ಸಿಂದ ಓಟ್ ಹಾಕ್ಬಾರ್ದು. ನೀವು ಯಾರು ಚೆನ್ನಾಗಿ ಅನಿಸ್ತಾರಪ್ಪ ಓಟ್ ಹಾಕಬೇಕು, ನಾವು ಒಳ್ಳೆ ಅನಿಸ್ತಾರಪ್ಪ ಆಗಬಾರ್ದು. ಏನು ಒಳ್ಳೆ ಕೆಲಸ ಮಾಡಿದರೆ ಲಿಸ್ಟ್ ತಗೊಳ್ಳಿ, ಏನಕ್ಕೆ ಏನು ಇನ್ನೂ ಮಾಡ್ಬೋದು, ಇಂಪ್ರೂವ್ ಮಾಡ್ಬೋದು ಪ್ರಶ್ನೆ ಮಾಡಿ ನಿಮ್ಮ ಲೀಡರ್ಶಿಪ್. ಅವಾಗ ಅವರು ಅವರಿಂದ ಬರೋ ಉತ್ತರ ಕೇಳಿ, ಅವಾಗ ನಿಮಗೆ ಕನ್ವಿನ್ಸ್ ಆದರೆ ಓಟ್ ಹಾಕಿ. ಇಲ್ಲಾಂದರೆ ಯು ಹ್ಯಾವ್ ದ ರೈಟ್ ಟು ಚೂಸ್ ಎನಿ ಆಫ್ ದೆಮ್ ಯು ವಾಂಟ್. ಗೊತ್ತೈತಲ್ಲ, ಇವರಿಗೆ ಓಟ್ ಹಾಕ್ಬೇಕು, ಅವ್ರಿಗೆ ಓಟ್ ಹಾಕ್ಬೇಕು ಅಂತ ಯಾವುದೇ ರೀತಿಯ ಒಂದು ರಿಸ್ಟ್ರಿಕ್ಷನ್ ಆಗಲಿ ಫೋರ್ಸ್ ಇಲ್ಲ. ನೀವು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ನ ಇನ್ಶೂರ್ ಮಾಡಿ. ಸೊ ಹಾಗಾಗಿ ನಾನು ನಿಮ್ಮೆಲ್ಲರ ಕಡೆಯಿಂದ ಕೇಳ್ಕೊಂಡಿದ್ದೆ ಅಂದರೆ ಟ್ರೈ ಟು ಬಿ ವೆಲ್ ಇನ್ಫಾರ್ಮ್, ಡೋಂಟ್ ಬಿ ಇಲ್ ಇನ್ಫಾರ್ಮ್. ಸೊ ಯಾವುದೇ ರೀತಿ ಜಾತಿ ಮತ ದುಡ್ಡಿನ ಆಂಶಕ್ಕೆ ಒಳಗಾಗ್ತಿದೆ, ಮತಗಳನ್ನ ಮಾರ್ಕೊಂಡಲ್ಲೇ ಮತ ಚಲಾಯಿಸೋದು, ಅದನ್ನು ನಾನು ನಿಮ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಂಗ್ಸ್ಟರ್ಸ್ ನಿಮ್ಮ ಮೇಲೆ ಜಾಸ್ತಿ ಜವಾಬ್ದಾರಿ ಇದೆ. ಭಾಳಷ್ಟು ನಾವು BLOs ಹೋಗಿದ್ದೀವಿ. ಸೊ ಭಾಳಷ್ಟು ನಾವೆಲ್ಲ ಇವಾಗ ಅಚೀವ್ ಮಾಡಿರೋ BLOಸ್ಗೂ ಎಲ್ಲ ಒಂದು ರೆಕಗ್ನಿಷನ್ ಮಾಡ್ತೀವಿ. ಬೆಸ್ಟ್ BLOs ಯಾರು, ಬೆಸ್ಟ್ ಸೂಪರ್ವೈಸರ್ಸ್ ಇದೆಲ್ಲ, ಸೂಪರ್ವೈಸರ್ ಯಾರು ಅಚೀವ್ ಮಾಡಿರೋ ಅದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆನೇ ಎಲ್ಲ ಸ್ವಲ್ಪ ಅವರು ಮಾಡ್ತಾರೆ. ಹಾಗಾಗಿ ನೀವು ಎರಡು ಮಾತು ಮುಗಿಸೋದು ಒಂದು ಸೆಕೆಂಡ್ ಹೇಳೋದೇನಂದರೆ, ಎಲ್ಲರೂ ಓಟ್ನ ಯಾರೇ ದಯವಿಟ್ಟು ಮಾರ್ಕೋಬೇಡಿ. ಬಿ ಇನ್ಫಾರ್ಮ್ಡ್ ಆ್ಯಂಡ್ ಚೂಸ್ ದ ರೈಟ್ ಪರ್ಸನ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಫ್ಯೂಚರ್ ಆಫ್ ದ ಕಂಟ್ರಿ. ಥ್ಯಾಂಕ್ ಯು.